ರಾಮಾಯಣ ಎಂದರೆ ನಮಗೆ ನೆನಪಾಗುವುದು ರಾಮನ ವನವಾಸ, ಸೀತೆಯ ಪತಿವ್ರತಾ ಧರ್ಮ, ಲಕ್ಷ್ಮಣನ ಸೇವೆ. ಆದರೆ ಇವರೆಲ್ಲರ ಅಬ್ಬರದ ನಡುವೆ ಮೌನವಾಗಿಯೇ ಕರಗಿ ಹೋದ ಒಂದು ಜೀವವಿದೆ. ಅರಮನೆಯ ದೀಪವಾಗಿ 14 ವರ್ಷಗಳ ಕಾಲ ಕತ್ತಲೆಯಲ್ಲೇ ಬದುಕಿದ ಮಹಾತ್ಯಾಗಿ ಈಕೆ. ಅವಳೇ ಊರ್ಮಿಳ. ಅವಳು ಸೀತೆಯ ಸಹೋದರಿ ಎನ್ನುವುದಕ್ಕಿಂತ ಮಿಗಿಲಾಗಿ ತ್ಯಾಗದ ಪ್ರತಿರೂಪವಾಗಿ ನಿಂತವಳು. ಒಂದೆಡೆ ಸೀತೆ ಪತಿಯ ನೆರಳಾಗಿ ಕಾಡಿಗೆ ನಡೆದರೆ, ಇನ್ನೊಂದೆಡೆ ಊರ್ಮಿಳೆ ಪತಿಯ ಕರ್ತವ್ಯಕ್ಕೆ ಅಡ್ಡಿಯಾಗಬಾರದೆಂದು ತನ್ನ ಪ್ರೀತಿಯನ್ನೇ ಬಲಿಕೊಟ್ಟು ಅರಮನೆಯಲ್ಲೇ ಉಳಿದವಳು. ಲಕ್ಷ್ಮಣನ ಕಣ್ಣುಗಳಿಗೆ ನಿದ್ದೆಯಾಗುವವಳು ಅವಳು. ಅವನ ಎವೆಯ ಮೇಲೆ ಭಾರವಾಗದಂತೆ ಕಾದು ಕುಳಿತವಳು. 14 ವರ್ಷಗಳ ಕಾಲ ಹಗಲಿರುಳು ಕಣ್ಣು ಮುಚ್ಚದ ತಪಸ್ವಿ. ಕಣ್ಣೀರು ಸುರಿಸಿದರೂ ಸದ್ದಿಲ್ಲದಂತೆ ಅತ್ತವಳು. ಊರ್ಮಿಳೆಯ ಪ್ರೀತಿ ಅಷ್ಟು ಸುಲಭದ್ದಲ್ಲ. ಲಕ್ಷ್ಮಣ ತನ್ನ ಅಣ್ಣನ ಸೇವೆಯಲ್ಲಿ ತೊಡಗಲು ಅವನ ಪಾಲಿನ ನಿದ್ರೆಯನ್ನು ತಾನೇ ಸ್ವೀಕರಿಸಿ ನಿದ್ರಾದೇವಿಯನ್ನು ಒಲಿಸಿಕೊಂಡವಳು ಆಕೆ. ಲೋಕ ರಾಮನನ್ನ ಪೂಜಿಸಿತ್ತು, ಸೀತೆಯನ್ನ ವಂದಿಸಿತ್ತು. ಆದರೆ ಊರ್ಮಿಳೆ, ಅವಳು ದೂರಿಲ್ಲ, ಹಠ ಮಾಡಲಿಲ್ಲ. ತನ್ನ ಪತಿ ಅಣ್ಣನ ಸೇವೆ ಮಾಡಲಿ, ಆ ಪುಣ್ಯದಲ್ಲಿ ನನ್ನ ಪಾಲು ಮೌನವಾಗಿರಲಿ ಎಂದು ನಗುತ್ತಲೇ ಬೀಳ್ಕೊಟ್ಟವಳು. ಸೀತೆಗೆ ರಾಮನ ಸಾಂಗತ್ಯವಿತ್ತು. ಆದರೆ ಊರ್ಮಿಳೆಗೆ ಇದ್ದದ್ದು ಕೇವಲ ವಿರಹ ಮತ್ತು ಪತಿಯ ಮೇಲಿನ ಅಚಲವಾದ ಭರವಸೆ ಮಾತ್ರ. ರಾಮಾಯಣದ ಯುದ್ಧ ಮುಗಿಯಿತು, ಗೆಲುವು ಬಂದಿತ್ತು, ಎಲ್ಲರೂ ಸಂಭ್ರಮಿಸಿದ್ರು. ಆದರೆ ಆ ವಿಜಯದ ಹಿಂದೆ ಅಯೋಧ್ಯೆಯ ಒಂದು ಮೂಲೆಯಲ್ಲಿ 14 ವರ್ಷಗಳ ಕಾಲ ಜೀವಂತ ಶವದಂತೆ ಕಾದು ಕುಳಿತಿದ್ದ ಊರ್ಮಿಳೆಯ ಕಣ್ಣಿನ ಹನಿಗಳು ಇದ್ದವು ಎನ್ನುವುದನ್ನು ಕಾಲ ಮರೆಯಬಾರದು. ಊರ್ಮಿಳೆ ಕೇವಲ ಒಬ್ಬ ಪತ್ನಿಯಲ್ಲ, ಅವಳು ಸಹನೆಯ ಸಾಕಾರ ಮೂರ್ತಿ. ರಾಮಾಯಣದ ಅತಿ ದೊಡ್ಡ ತ್ಯಾಗಕ್ಕೆ ಮತ್ತೊಂದು ಹೆಸರು ಊರ್ಮಿಳ.